ಫಸ್ಟ್ ಇದೊಂದು ವಿಡಿಯೋ ನೋಡ್ಕೊಂಡ್ ಬನ್ನಿ, ಮಾತಾಡೋಣ. ಇವನು ಬರೋ ವರ್ಷದಷ್ಟೊತ್ತಿಗೆ ಛತ್ರಿ ಹಿಡಿಯಕ್ಕೊಬ್ಬರು ನಿಂತ್ಕೊಂಡು 4 ಜನ ಬಾಡಿಗಾರ್ಡ್ ಹಾಕೊಂಡು ಹೋಗೋ ಸ್ಟೇಜ್ಗೆ ಬಂದಾನೆ ಕಣೆ. ಏನಲ್ಲಿ ಏನು ಆಕ್ಟ್ ಮಾಡ್ತೀನಿ ನಾನು. ಅವರೇ ಗೆಲ್ಲೋದಿರಿ. ನೀವು ಆಲ್ ದಿ ಬೆಸ್ಟ್. ಸೊ ಜಗ್ಗೇಶ್ ಅವರು ಹೋದ ವರ್ಷ ಒಂದು ರಿಯಾಲಿಟಿ ಶೋ ಅಲ್ಲಿ ಗಿಲ್ಲಿ ಅವ್ರಿಗೆ ನೀನು ಬರೋ ವರ್ಷದಲ್ಲಿನೇ ಒಂದು ಎತ್ತರವಾದ ಬೆಳವಣಿಗೆನ ನೋಡ್ತೀಯ ಅಂತ ಹೇಳಿ ಒಂದು ಭವಿಷ್ಯನ ನುಡಿದಿರ್ತಾರೆ. ಸೊ ಅವರು ಯಾವ ಗಳಿಗೆಲ್ಲ ಮಾತನ್ನ ಹೇಳಿರ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ಅವ್ರು ಆಡಿರುವಂತ ಒಂದು ಭವಿಷ್ಯ ಏನಿದೆ ಅದು ಒಂದೇ ವರ್ಷದಲ್ಲಿನೇ ನಿಜ ಆಗುತ್ತೆ. ಸೊ ಒಂದೇ ವರ್ಷದಲ್ಲಿನೇ ಗಿಲ್ಲಿ ಅವರು ಕರ್ನಾಟಕ ಜನತೆಯ ಇಷ್ಟೊಂದು ಪ್ರೀತಿನ ಪಡ್ಕೊಂಡು, ಇಷ್ಟೊಂದು ಸಪೋರ್ಟ್ ಅನ್ನ ಪಡ್ಕೊಂಡು ಒಂದು ಕಂಪ್ಲೀಟ್ ಒಂದು ಎಂಟೈರ್ ಹೊಸ ತರದೊಂದು ಕ್ರೇಜ್ ಸೃಷ್ಟಿ ಆಗ್ಬಿಟ್ಟಿದೆ. ಸೊ ಇಷ್ಟು ವರ್ಷದ ಬಿಗ್ ಬಾಸ್ ನ ಅಷ್ಟು ಸೀಸನ್ ಗಳಲ್ಲಿ ಯಾವ ಒಂದು ಕಂಟೆಸ್ಟೆಂಟ್ಗೂ ಈ ಮಟ್ಟಿಗೆ ಒಂದು ಕ್ರೇಜ್ ಬಂದಿರಲಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಶೋನ ಎಷ್ಟು ಜನ ಇಷ್ಟಪಡ್ತಾರೋ ಅಷ್ಟೇ ಜನ ವಿರೋಧ ಮಾಡುವಂತರು ಕೂಡ ಇದ್ದಾರೆ. ಸೊ ಇದ್ಯಾವ ಶೋ, ಇದೊಂದು ಜಸ್ಟ್ ಟೈಮ್ ವೇಸ್ಟ್ ಅಷ್ಟೇ, ಒಂದು ಟೈಮ್ ಪಾಸ್ ಶೋ ಅಂತ ಹೇಳೋರು ಕೂಡ ಇದ್ದಾರೆ. ಸೊ ಈ ರೀತಿ ಒಂದು ಮಿಕ್ಸ್ಡ್ ಒಪಿನಿಯನ್ ಇರುವಂತಹ ಒಂದು ಶೋ ಇಷ್ಟೊಂದು ಮಟ್ಟಿಗೆ ಒಂದು ಕ್ರೇಜ್ ಸೃಷ್ಟಿ ಮಾಡಿದೆ ಅಂದ್ರೆ ಅದು ಕೇವಲ ಗಿಲ್ಲಿಯಿಂದ ಮಾತ್ರ. ಸೊ ಗಿಲ್ಲಿ ಅಂತ ಕಂಟೆಸ್ಟೆಂಟ್ಗಳು ಮತ್ತೆ ಮುಂದೆ ಬರ್ತಾರೋ ಇಲ್ಲೋ ಅದು ಕೂಡ ಡೌಟೇ. ಸೊ ನಿಮ್ಮಲ್ಲಿ ಯಾರ್ಯಾರು ಗಿಲ್ಲಿನೇ ಗೆಲ್ಬೇಕು ಅಂತ ವೋಟ್ ಮಾಡಿದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತು ಕಂಟೆಂಟ್ ಇಷ್ಟ ಆಗಿದ್ರೆ ನನ್ನ ಪೇಜ್ ಅನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.